ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ಕಾರ್ನ್ದು ಕಬಾಬ್ ಅಥವಾ ಕಾರ್ನ್ ಕಟ್ಲೆಟ್ ಮಾಡೋದು ನೋಡೋಣ. ಇದು ಕಾರ್ನು ನಾನು ಬೇಯಿಸಿದ್ದೀನಿ, ಒಂದೇ ಒಂದು ನಿಮಿಷ ಕುದಿಸಿದ್ದೀನಿ. ಇದನ್ನು ನಾವು ಜಾರ್ಗೆ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ತುಂಬ ನೈಸು ಮಾಡಬಾರ್ದು, ಹಾಗೇನೂ ಇರಬಾರ್ದು. ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಸ್ವಲ್ಪ ಕಲಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಹೀಗೆ ತರ್ತರಿಯಾಗಿ ರುಬ್ಕೊಳ್ಬೇಕು. ನೈಸು ಅಲ್ಲ, ಪೇಸ್ಟಾಗೂ ಮಾಡಬಾರ್ದು, ತುಂಬ ಹಾಗೇನೂ ಇರಬಾರ್ದು. ಇದು ಕರೆಕ್ಟ್ ಹದ. ಈಗ ಇದನ್ನು ಒಂದು ಬೌಲ್ಗೆ ತೊಗೊಳ್ಳೋಣ ನೋಡಿ. ಮಿಕ್ಸಿಗೆ ಹಾಕಿದ್ನೆಲ್ಲ ಬೌಲ್ಗೆ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ, 2 ಆಲೂಗಡ್ಡೆ ಬೇಯಿಸಿದ್ದೀನಿ, ಮೀಡಿಯಮ್ ಸೈಜು 2 ಆಲೂಗಡ್ಡೆ. ಅದಕ್ಕೆ ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜು. ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಕರಿಬೇವು 2 ಸಣ್ಣಕ್ಕೆ ಹೆಚ್ಚಿರೋದು, ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು, ಬಟ್ ಇದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕ್ಯಾರೆಟು, ಸ್ವಲ್ಪ ಕ್ಯಾರೆಟು, ಬ್ರೆಡ್ ಕ್ರಮ್ಸು. ಇದು ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ, ನೋಡಿ ಹಾಕ್ಕೊಳ್ಳಿ. ಈಗ ಖಾರಕ್ಕೆ ಮಕ್ಕಳಿಗಾದರೆ ಸ್ವಲ್ಪ ಕಮ್ಮಿ ಹಾಕಿ ಖಾರ. ಇಲ್ಲಿ ನಾವು ಮಕ್ಕಳಿಗೆಂತ ಮಾಡ್ತಿಲ್ಲ, ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿನೇ ನೋಡಿ ಹಾಕ್ಕೊಳ್ಳಿ ಖಾರ. ಚಾಟ್ ಮಸಾಲ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕಲಸೋಣ. ಈಗ ನೋಡಿ ಕಲಸಿದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು 2 ಸ್ಪೂನ್ ಹಾಕೋಣ. ಕಡಲೆ ಹಿಟ್ಟು 2 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು. ಈಗ ಇದನ್ನು ಕಲಸೋಣ ನೋಡಿ. ಕಲಸಾಗಿದೆ. ಈಗ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡ್ಬೋದು. ಉದ್ದಕ್ಕೂ ಮಾಡ್ಬೋದು, ರೌಂಡಾಗೂ ಮಾಡ್ಬೋದು ನೋಡಿ. ಹೀಗೆ ತಗೊಂಡು ಹೀಗೆ ನೋಡಿ, ಹೀಗೆ ಕೂಡ ಮಾಡ್ಬೋದು. ಇಲ್ದಿದ್ರೆ ರೌಂಡ್ ಮಾಡಿಕೊಂಡು ನಾವು ಆಂಬಡೆ ಎಲ್ಲ ಮಾಡ್ತೀವಲ್ಲ ಆ ಶೇಪಲ್ಲೂ ಮಾಡ್ಬೋದು. ನೋಡಿ, ಈ ಶೇಪಲ್ಲಿ ಕೂಡ ಮಾಡ್ಬೋದು. ಈ 2 ರೀತಿ ಕೂಡ ಮಾಡ್ಬೋದು. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ ನೋಡಿ. ಇದು ಕೂಡ ಎಲ್ಲ ಶೇಪ್ಸ್, 2 ಥರ ಶೇಪ್ಸಲ್ಲಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆ, ಹಾಕೋಣ. ಇದು ವೆಯ್ಟ್ ಲಾಸ್ಗೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಸ್ವೀಟ್ ಕಾರ್ನ್ ಬಂದು ವೆಯ್ಟ್ ಲಾಸ್ಗೆ ಬೆಸ್ಟ್ ಮೆಡಿಸಿನ್. ಇದೊಂದು 2 ಮಿನಿಟ್ಸ್ ಬೇಯಲಿ ನೋಡಿ. ಈಗ 2 ಮಿನಿಟ್ಸ್ ಆಗಿದೆ. ಈಗ ತಿರುಗಿಸೋಣ, 2 ಬದಿ ಬೇಯಬೇಕಲ್ಲ. ಇದನ್ನು ಶಾಲೋ ಫ್ರೈ ಕೂಡ ಮಾಡ್ಬೋದು. ಈಗ ಈ ಸೈಡು ಬೇಯಲಿ ನೋಡಿ. ಈಗ ಆಗಿದೆ, ತೆಗಿಯೋಣ. 2 ಸೈಡು ಆಗಿದೆ. ಹಾಗೆ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇನ್ನೊಂದು ಶೇಪ್ ಹಾಕೋಣ. ಯಾವ ಶೇಪ್ ಬೇಕಾದರೂ ನೀವು ಮಾಡಿ ಹಾಕ್ಬೋದು. ನೋಡಿ, ಈಗ ಇದು ಕೂಡ ಆಗಿದೆ. ಆಫ್ ಮಾಡ್ತೇನೆ, ಸ್ಟವ್ ಆಫ್ ಮಾಡಿ ತಗೊಳ್ಳೋಣ.
ನೋಡಿ ಕಾರ್ನ್ ಕಬಾಬ್, ಕಾರ್ನ್ ಕಟ್ಲೆಟ್ ರೆಡಿಯಾಗಿದೆ. ಅದಕ್ಕೆ ನಾನಿಲ್ಲಿ ಟೊಮೆಟೊ ಚಟ್ನಿ ಇಟ್ಟಿದ್ದೀನಿ, ಟೊಮೆಟೊ ಪಚಡಿ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಬೇಕಾದ್ರೆ ನೀವು ಗ್ರೀನ್ ಚಟ್ನಿಲೂ ಸಹ ತಿನ್ಬೋದು. ನೋಡಿ ಈಗ ಹೇಗಿದೆ ಅಂತ ನೋಡೋಣ. ಬಿಸಿ ಬಿಸಿ ಇದೆ. ವಾ, ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.